ಭಾರ್ಗವ ಹೂವಿನ ಮೊಗ್ಗೆಯಂತೆ ನಗು ಮುಖವುಳ್ಳ ಈ ನಿಮ್ಮ ಮುಖದ ಬಲವು ಈ ರೀತಿ ಮುಗುಳಿದ ಈ ನಿನ್ನ ಕನ್ನಡ ಮುಂದೆ ತಿಳಿಸು ಮಾತೆ ರಾಮ. ಹೂವಿನ ಮೊಗ್ಗಿನಂತಿರುವ ಎಲ್ಲ ಮುಖವು ಏಕೆ ಮಾಡಿ ಹೋಗಿದೆ ಮಾತೆ ಎಂದು ಕೇಳುತ್ತಿರುವೆಯ? ನಿನಗೆ ಬಂದ ಕುಂದುದಾವುದು ಈ ಕನ್ನಡನ ಮುಂದೆ ಹೇಳಬಾರದೇ ಜನನಿ? ರಾಮ ಅಮ್ಮಯ್ಯ, ಹೇಳುವೆನು ಕೇಳು ಕಂದ. ಅಮ್ಮಯ್ಯ, ಚೆನ್ನಾಗಿ ಹೇಳು ಅಮ್ಮಯ್ಯ. ಭಾರ್ಗವ ಸಹಿಸು ಎಲ್ಲ ಹಳೆಯ ಬರಹವಲ್ಲವೋ ನಿನ್ನ ಮುಂದೆ ಏನೆಂದು ಹೇಳಲಿ ಪುತ್ರ? ನಿನ್ನ ಕರಳ ಬಳಿಯಾದ ಈ ನಿನ್ನ ಕಂದನ ಮುಂದೆ ಹೇಳು ಮಾತೆ. ಅಮ್ಮಯ್ಯ, ಬಾರೆ ಭಾರ್ಗವ ಸಹಿಸೆ ಶೋಕವ. ಬಾರೆ ಭಾರ್ಗವ ಸಹಿಸೆ ಶೋಕವ. ಕಂದ, ಹಣೆಯಲ್ಲಿ ಬರದ ಬರಹವನ್ನು ಬದಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಕಂದ. ಹೌದೇನು ಮಾತೆ? ಕಂದ, ಎಲ್ಲ ಹೊಳೆಯಲ್ಲಿ ಎಂಥ ಬರಹವ ಬರದೇವನ ಆದರದೋದ್ಭವ. ಎಲ್ಲ ಹೊಳೆಯಲ್ಲಿ ಎಂಥ ಬರಹವ
ನಮ್ಮಿಂದ ಸಾಧ್ಯವೇ ಕಂದ. ನಿನ್ನ ಈ ದುಃಖಾತಿ ರೇಖಕ್ಕೆ ಕಾರಣವೇನು ರಾಮ ಅಮ್ಮಯ್ಯ ಬ್ರಹ್ಮನ ಬರಹವನ್ನು ಬದಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಇದೇ ನೋಡು ನಿನ್ನ ಹೆತ್ತ ತಾಯಿಯ ದುಃಖದ ದೇವ. ಹೇಳುವುದು ಕೇಳು ಮಾತೆ. ನಾನು ಹೇಳುವುದಲ್ಲ ರಾಮ ಅವನಿ ಬರಲಿ ರೋಷವನು ಹೇಳುವೆನು ಆ ಕಡುಮೂರ್ಖರ ಶಿರವ ಕಂದ ಕಂದ ಈ ನಿನ್ನ ಹೃದಯ ಕಡಲಲ್ಲಿ ಇಂಥ ಹಾಲಾಹಲವನ್ನು ಬೆರೆತರೆ ನಿನ್ನ ದುಃಖಕ್ಕೆ ಕಾರಣವಾದವರ ಹೆಸರುಗಳು ಮಾತೆ. ಎಲ್ಲ ದುಃಖವನ್ನು ನಿನ್ನ ಮುಂದೆ ನಾನು ಏನೆಂದು ಹೇಳಲಿ ಪುತ್ರ. ನಿನ್ನ ಒಡಲ ಸಂಭವನಾದ ಈ ನಿನ್ನ ಭಾಗ್ಯವನ್ನು ಮುಂದೆ ಹೇಳು ಮಾಡಿ ರಾಮ. ಎಲ್ಲ ದುಃಖದ ವಿಚಾರವನ್ನು ಕೇಳಿ ತಡೆದುಕೊಳ್ಳುವ ಶಕ್ತಿ ನಿನ್ನಲ್ಲಿದೆ ಕಂದ. ರಾಮ, ಆ ದುಃಖದ ವಿಚಾರವನ್ನು ನಿನ್ನ ಮುಂದೆ ಹೇಳುವುದಕ್ಕೆ ನನ್ನ ಮನಸ್ಸು ಒಪ್ಪಲಾರದ ಪುತ್ರ. ಈ ನಿನ್ನ ಕರುಣ ಸ್ತುತಿಯ ಮುಂದೆ ಹೇಳಲಾರದ ಕಂದ, ದುಃಖದ ವಿಚಾರವನ್ನು ಹೇಳಲೇಬೇಕು ಮಾತೆಂದು ಕೇಳುತ್ತೀಯ. ಆ ದುಃಖದ ವಿಚಾರವು ಹೇಳುವೆನೋ ಚಿತ್ತವಿಟ್ಟು ಕೇಳು ಪುತ್ರ. ಏನು ಹೇಳಲಿ ಎನ್ನಯ ದುಃಖವ ಎನ್ನ ತಂದೆ
ಕೇಳು ಕತ್ತ. ಏನು ಚೆನ್ನಾಗಿ ಹೇಳು ಮಾತೆ. ರಾಮ, ನಾನೇ ಒಂದು ಅಹಂಕಾರದಿಂದ ಬೆಳೆಯುತ್ತಿರುವ ಮಹೋನ್ನತನಾದ ಕಾರ್ತವೀರ ಅರ್ಜುನನು ನನ್ನ ಹೆತ್ತಪ್ಪನನ್ನೇ ಕೊಂದು ನನ್ನಲ್ಲಿ ಈ ರೀತಿ ಕಣ್ಣೀರಿಡುವುದಕ್ಕೆ ಕಾರಣವಾದ ರಾಮ, ಇದೇ ನೋಡು ನಿನ್ನ ಹೆತ್ತ ತಾಯಿಯ ದುಃಖದ ನೇಮ. ಅಯ್ಯೋ ಮಾತೆ, ತಿಳಿಯಿತು ನಿನ್ನ ಪಡೆದಾತನ ಮನಸ್ಸಿನ. ಆದರೆ ಈ ನಿನ್ನ ಮಗನ ಮಾತನ್ನು ಆಲಿಸಿದನಲ್ಲಿ ಅದೇನು ರಾಮ? ಈ ಯಾವತ್ರಿಯ ಕಂಗಳಲ್ಲಿರ್ಪವರಿಗಳನ್ನು ಒಬ್ಬರತ್ತ ಕಳುಹಿಸುವ ಪ್ರಚಂಡ ಪರಾಕ್ರಮಿಯಾದ ಈ ಇಂದ್ರನ ಭಾರ್ಗವ, ರಾಮ, ನಿನ್ನ ತಂದೆಯನ್ನು ಕೊಂದವನ ಮಧೋನ್ಮತ್ತನ ಮರಣಕ್ಕಾಗಿ ನನಗೆ ಆಜ್ಞೆಯನ್ನು ಕೊಡು ಮಾತೆ. ಮತ್ತು ತಿಂಗಳು ನಿನ್ನನ್ನು ಹೊತ್ತು ಹೆತ್ತು ಹಾಲು ಅನ್ನವನ್ನುಳಿಸಿ ಬೆಳೆಸಿದಂಥ ತಾಯಿ ನಾನಲ್ಲ. ಅಮ್ಮಯ್ಯ, ನಿನ್ನನ್ನು ಹೇಗೆ ಅವನ ಕೈಗೆ ನಾನು ಒಪ್ಪಿಸಬೇಕು ಭಾರ್ಗವ? ಜನನಿ, ಕಲ್ಲ ಮಾತೆ, ರಾಮ, ಅಮ್ಮಯ್ಯ, ಭಾರ್ಗವ, ಜನನಿ, ಅದೇನು ಪುತ್ರ? ಅಮ್ಮಯ್ಯ, ನಿನ್ನನ್ನು ಅವನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಮನಸ್ಸು ಒಪ್ಪಲಾರದು ರಾಮ. ಮಾತೆ, ಕಂದ, ಹೆತ್ತ ತಾಯಿ ಬ್ರಹ್ಮನೊಬ್ಬ ಮಮತೆಯನ್ನು ತೋರುತ್ತಾ ಹೀಗೆ ವಿಭ್ರಾಂತಳಾಗಿ ಕಣ್ಣೀರಿಡುವೆ ಅಮ್ಮ. ದುರ್ಬಲನೇ ನಿನ್ನ ಗರ್ಭಸಂಜಾತನ. ಭಾರ್ಗವ, ಜನನಿ, ಹೆತ್ತ ತಾಯಿ ಕಣ್ಣೀರನ್ನು ಸುರಿಸುತ್ತಳೆಂದು ನೀನು ಈ ರೀತಿ ಕೋಪಗೊಂಡು ಅಧಮನನ್ನು ಕೊಂದು ಬರುವರೆಂದು ಹೇಳಿದೀಯಾ? ಹೆತ್ತ ತಾಯಿಗೆ ತಮ್ಮ ಮಕ್ಕಳ ಮಾತೆಂದರೆ ಏನು ಸಲ್ಲದ ಅಮ್ಮಯ್ಯ. ರಾಮ, ಜನನಿ, ಹೊಡೆದ ಹೋಡಲಿನ ಹರುಷದ ಹೊನಲು ನಿನ್ನನು ಹೊಡೆದ ಹೊಡಲಿನ ಹರುಷದ ಹೊನಲು ಓ ಕಾಂತವೀರ ಹಸ್ತುವಿನ ಸಾಮ್ರಾಜ್ಯದೊಳಗೆ ಆಗಲಿರುವ ಶುಭ ಮಾತೆ. ಜನನಿ, ಅಧಮನಾದ ಕಾರ್ಥವೀರನ್ನು ಕೊಂದು ಬರವನೆಂದು ಕೋಪಗೊಂಡು ಒಂದೇ ಹಠವನ್ನು ಹಿಡಿದು ಹೋಗುವೆಯಾ? ಹೌದು ಮಾತೆ. ಬೇಡ ರಾಮ, ಎರಡು ಭಾರತೀಯರ ಜಗತ್ತುಗಳ ಕಾರ್ಮಿಕವನ್ನು ಬಿಡಿದು ಹೊರಡುವ ಈ ನಿನ್ನ ಸಮೂಹದ ಬಗ್ಗೆ ಏನೋ ಒಂದು ಪಟ್ಟರೆ ಈ ಹಸ್ತುಗಳ ಬಗ್ಗೆ ಅಲ್ಲಿರುವ ಪಂಡರಾಮಿಯಿಂದಕ್ಕೆ ಓಡಿಸಿದರು ಮಾತೆ. ಕಂದ, ನಿನಗೆ ನೇಮವನ್ನು ಕೊಡುವುದಕ್ಕೆ ನನ್ನ ಮನಸ್ಸು ಒಪ್ಪಲಾರ ರಾಮ. ಅದು ಯಾಕೆ ಒಪ್ಪಲಾರದು ಮಾತೆ ಅಂತ ಹೇಳಿ ಚಿತ್ರವನ್ನು ಪಡೆದಿರುವಂತೆ ತಿಳಿದುಕೊಳ್ಳುವೆ. ಕಂದ, ಜನನಿ, ಕಾರ್ಥವೀರನ ಕರದಲ್ಲಿ ಜಯಿಸಲು ಆಸೆಯ ಕೂಡಲು ಅಲೆದಿದೆ ಮರವು, ಆಸೆಯ ಕೂಡಲು ಅಲೆದಿದೆ ಮರವು. ತಾರೆ ಕಾರ್ಥವ ದಾಸಹಿಸಿ ಶೋಕವ, ತಾರೆ ಕಾರ್ಥವ ದಾಸಹಿಸಿ ರಾಮ, ಅಮ್ಮಯ್ಯ, ಹಡದ ಒಲಲು ಏನಿಲ್ಲ ಮುನಿಯೇ. ಹೌದೇನು ಮಾತೆ. ಅಮ್ಮಯ್ಯ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಹಾಲು ಅನ್ನವನ್ನುಳಿಸಿ ಬೆಳೆಸಿದಂಥ ತಾಯಿ ನಾನು. ರಾಮ, ಅಮ್ಮಯ್ಯ, ನಿನ್ನನ್ನು ಅವನ ಕೈಗೆ ಒಪ್ಪಿಸುವುದಕ್ಕೆ ನನ್ನ
ಕಾಗಿಗಳಿಗೆ ಉಣಬಡಿಸಿ ತಪ್ಪನ್ನು ಮಾಡಿಸಿ ಬರುವೆ. ಭಾರ್ಗವ ಒಂದು ವೇಳೆ ಈ ನಿನ್ನ ಮಾತು ಸರಿಯಾದರೆ ಅಮ್ಮಯ್ಯ, ಒಂದು ವೇಳೆ ನನ್ನ ಮಾತು ಸರಿಯಾದರೆ ಆದರೆ ಎಂತ ಹೇಳಿ ಪುತ್ರನನ್ನು ಪಡೆದನದು ಅಮ್ಮಯ್ಯ, ಕಾರ್ಥವೀರನ್ನು ಯಾರೆಂದು ತಿಳಿದುಕೊಂಡಿರುವಿ? ಅವನಾವನೇ ಆಗಿರಲಿ, ಈ ನಿನ್ನ ಮಗನ ಮುಂದೆ ಅವನು ತೃಣಮಾತ್ರಕ್ಕೆ ಸಮಾನವಾಗಿ ಅವನು ಎಂಥವನೆಂದು ನಿನಗೆ ಗೊತ್ತೇ? ನನ್ನ ಕನ್ನಡಗಳ ಮುಖ್ಯ ಅಲ್ಲಿರುವ ಸುಮಟರಮ್ಮೆಲ್ಲ ಪಾದಗಳಿಂದ ತೊಳೆದು ಬಾರದಿದ್ದರೆ ನಿನ್ನ ಗರ್ಭಾಗ್ಯದ ಮುಖ್ಯ ಭಾರತವನ್ನೆಂಬ ನಾಮವೇದಕ್ಕೆ ಮಾತೆ ಅವನು ಸಾಮಾನ್ಯನವನಲ್ಲ ಕಂದ. ಪರಿಷದ್ವರ್ಗಗಳ ಮೆಟ್ಟು ನಿಂತವನು ನಿರ್ಣವನ ಸಂಭವನಾಗದಿದ್ದಾದಿದ್ದ ಈ ಭಾಗ್ಯವರಾಮನು ರಾಮ ದೇವದಾನವರಿಗಿಂತಲೂ ಸೊಕ್ಕಿನಿಂದ ಮಿಕ್ಕಿ ಮೀರಿ ಮೆರೆಯುತ್ತಿರುವನು ಮಹೋನ್ಮತ್ತನಾದ ಕಾರ್ತವೀರಾರ್ಜುನನು. ರೋಗಾಗ್ನಿಯನ್ನು ಮುಖಮಂಡಲ ಧರಿಸಿದಂತವರು ಈ ಭಾಗ್ಯವರಾಮನು ಅಮ್ಮಯ್ಯ, ದತ್ತಾತ್ರೇಯರ ಪ್ರಸಾದದಿಂದ ಜನಿಸಿದಂಥವನು ಅಧಮನಾದ ಕಾರ್ತವೀರಾರ್ಜುನನು. ಪಂಚಮಧಾರರಿಗೆ ಧರೆಯನ್ನು ಪ್ರಸಾದ ಪಡೆದವನು ಈ ನಿನ್ನ ಭಾಗ್ಯವರಾಮನು. ಸಹಸ್ರ ಭಾರವನ್ನು ಅಧಮನಾದ ಕಾರ್ತವೀರಾರ್ಜುನನು. ಸಂಹರಿಸಿ ಬಾರದಿದ್ದರೆ ಭೃಗುವಂಶದಲ್ಲಿ ಹುಟ್ಟಿದ ಗಂಡುಗಲಿ ಭಾರತವನ್ನು ನಾಮವೇದಕ್ಕೆ ಮಾತೆ ಭಾರ್ಗವ 10 ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೋಗಿ ಅವನ ಮಾತಿಗೆ ಒಡಂಬಟ್ಟು ಹಿಂದಿರುಗಿ ಬಂದ ಆ ರಾವಣನ ಕೈಯಿಂದಾಗದ ಕಾರ್ಯ ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ ಮಗನೇ? ಭಾರ್ಗವ ಹೊತ್ತ ಭೂಮಿಗೆ ಸಮಭಾರವಾದ ದೀನತ್ತ ನಡಲ ಸಂಭವವನ್ನು ಆ ರಣಹೇರಿ ರಾವಣನಿಗೆ ಹೋಲಿಸುವಿಯಲ್ಲಮ್ಮ. ಚೊಕ್ಕಟವಾದ ನಿನ್ನ ನುಡಿಗಳನ್ನು ಕೇಳಿ ಅಕ್ಕರೆ ಕರಳು ಕಿತ್ತಿ ನಿನಗೆ ನೇಮವನ್ನು ಕೊಡುವಳು ಮಾತೆಯನ್ನು ತಿಳಿದುಕೊಂಡಿರುವಿಯಾ ಕಂದ? ಚೊಕ್ಕಟವಾದ ನನ್ನ ನುಡಿ ಕೇಳಿ ನನಗೆ ಅಕ್ಷರದ ನಿಯಮವನ್ನು ಕೊಟ್ಟರೆ ಭಾರ್ಗವ ನನ್ನದೊಂದು ಶಪಥವಿರುವುದು ಚಿತ್ತವಿಟ್ಟು ಕೇಳು ಕಂದ. ಏನು ಮಾತೆ? ನಿನ್ನ ತಂದೆ ಅಗ್ನಿ ಜಮದಗ್ನಿ ನನ್ನನ್ನು ಕೈ ಹಿಡಿದು ತನ್ನ ಆಶ್ರಮವನ್ನು ಸೇರಿಸಿಕೊಳ್ಳುವ ಸಮಯದಲ್ಲಿ ಒಂದು ಮಾತು ಹೇಳಿದರು. ಅದು ಏನು ಮಾತು ಹೇಳಿದ್ರು ಮಾತೆ? ಭಾರ್ಗವ ಜನನಿ, ಸತಿ ರೇಣುಕ, ನೀನು ಪ್ರತಿದಿನವೂ ನದಿಗೆ ಹೋಗಬೇಕು. ಸರ್ಪವನ್ನು ಸಿಂಬಿಯಾಗಿ ಮಾಡಿಕೊಂಡು ಮರಳಿನ ಕೊಡದಿಂದ ನನ್ನ ಪಾದ ಪೂಜೆಗೆ ನೀರನ್ನು ತೆಗೆದುಕೊಂಡು ಬಂದರೆ ಆಗ ತಕ್ಕ ಸತಿಯನ್ನು ಕೈ ಹಿಡಿದು ಆಶ್ರಮವನ್ನು ಸೇರಿಸಿಕೊಳ್ಳುವನೆಂದು ಹೇಳಿದನು ನಿನ್ನ ತಂದೆ ಅಗ್ನಿ ಜಮದಗ್ನಿ. ಅದೇನು ಮಾತೆ? ಭಾರ್ಗವ ಪಡೆದ ಮಾತೆ? ಆಗ ನಿನ್ನ ತಂದೆಯ ಮಾತನ್ನ ಕೇಳಿ ನಾನು ನದಿಗೆ ಹೊರಟಾಗ ಮಧ್ಯದಲ್ಲಿ ಏನಾಯಿತು ಗೊತ್ತೇ ಕಂದ? ದಾರಿಯಲ್ಲಿ ಏನಾಯಿತು ಪಡೆದ ಮಾತೆ? ಸರ್ಪವು ಮನುಷ್ಯನ ರೂಪವನ್ನು ತಾಳಿ ನನ್ನೋಳು 2 ಮಾತನಾಡಿತು ಕಂದ. ಅಮ್ಮ ರೇಣುಕ, ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನು ಶಾಪಗ್ರಸ್ತನಾಗಿರುವೆನು. ಈಗ ನಿನಗೆ ಸಿಂಹಿಯಾಗಿ ಬರುವನೆಂದು ಹೇಳಿತು ಆ ನಾಗಸರ್ಪವು. ರಾಮ, ನಾಗಸರ್ಪವು ಸಿಂಹಿಯಾಗಿ ಬಂದಿತು. ನದಿಗೆ ಹೋದೆನು. ಮರಳಿನ ಕೊಡದಿಂದ ನೀರನ್ನು ತೆಗೆದುಕೊಂಡು ನಿನ್ನ ತಂದೆ ಪಾದ ಪೂಜೆಗೆ ನಾನು ಬಂದೆನು. ಭಾರ್ಗವ, ಆಗ ನಿನ್ನ ತಂದೆ ಅಗ್ನಿ ಜಮದಗ್ನಿ ಕಂದ. ಸತಿ ರೇಣುಕ ಮಹಾಪತಿರತಿ ಅಂದ್ರೆ ನೀನೇ ನನಗೆ ತಕ್ಕ ಸತಿ
ನೀನೇ ಎಂದು ಕೈ ಹಿಡಿದು ಸಂತೋಷವಾಗಿ ಆಶ್ರಮವನ್ನು ಸೇರಿಸಿಕೊಂಡನು. ಭಾರ್ಗವ, ನಮ್ಮಂಥ ದೇವತರ ಗರ್ಭದಲ್ಲಿ ಜನಿಸಿದ ನಿನಗೆ ಈ ಕಾಲವು ಸಲ್ಲತಕ್ಕದ್ದಲ್ಲ ರಾಮ. ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿ ನಿನಗೆ ಎಂದೆನ್ನುವ ನೇಮ. ಮಾತನಾಡಿದ ಕಂದ ಹೇಗೆ ಕಂದ? ಭಾರ್ಗವ, ಆದರೆ ಈ ನಿನ್ನ ಮಗ ಭಾರ್ಗವ ರಾಮನು ಹರಿಶಂಕರದ್ದು ಗುಣಗಳನ್ನು ದೂರ ಮಾಡಿದವನ ಇಂಥ ವಿದ್ರೋಹನ ಮುಂದೆ ಸೌದೆಯ ಕಾಷ್ಟ ಬೆಟ್ಟದಷ್ಟಿದ್ದರೂ ಹೂವನ್ನು ಕಿಡಿ ಅಗ್ನಿಯಿಂದ ಸುಟ್ಟು ಭಕ್ತವಾಗದ ಬಿಡುವುದೇ ಪಡೆದ ಬೆಲನೇ ಮಹಾಜ್ಞಾನಿಯಾದ ನೀನು ಯೋಚಿಸದೆ ನನಗೆ ಆಜ್ಞೆಯನ್ನು ಕೊಟ್ಟು ನೋಡು. ಇಲ್ಲವಾಗಿದ್ದರೆ ನೀನು ನನಗೆ ತೆಗೆದು ಮಾತೆ ಇಲ್ಲ ಮಗನೇ ಭಾರ್ಗವ, ಹೇಳುವನು ಕೇಳು ಕಂದ. ಅರ್ಜುನನನ್ನು ಯಾವ ಶಕ್ತಿಯಿಂದ ಗೆದ್ದು ಬರಬಲ್ಲ ಮಗನೇ? ಮಾತಾಪಿತೃಗಳನ್ನು ಧಿಕ್ಕರಿಸಲಾರನು ನೀನು ಹೇಳಿದ ದಾರಿಯಲ್ಲಿ ನಡೆದುಕೊಳ್ಳುವ ಮಾತೇ ಹೇಳಿಕೊಡು ನನ್ನಮ್ಮ. ಶಕ್ತಿಯಿಂದ ನೀನು ತಿಳಿದುಕೊಳ್ಳುವೆಯಾ? ಕಂದ
ಅಮ್ಮಯ್ಯ ಬ್ರಹ್ಮಶಕ್ತಿಯಿಂದ ಘೋರ ತಪಸ್ಸಿನಿಂದ ಹಾರನ್ನು ಒಲಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮರಾಗಿ ಆ ಭವನನ್ನು ನೀನು ಕೊಂಡು ಬರಬೇಕು. ಹೌದೇನು ಮಾತೆ? ರಾಮ, ಜನನಿ ಯುದ್ಧಕ್ಕೆ ಎಂದು ನೀನು ಹೋದಾಗ ಯುದ್ಧದಲ್ಲಿ ಗೆದ್ದು ಬರಬೇಕು ಎಂದು ಈ ಯುದ್ಧದಲ್ಲಿ ಗೆದ್ದರೆ ಜಯಪಾಲನ, ಸತ್ತರ ವೀರಮಾನ ಮಾತೆ. ಕನ್ಯ ರಾಮ ಕೊಡಲಿಂದ ಹೆತ್ತ ತಾಯಿಗೆ ರೇಮ. ಜನನಿ ನಾನಷ್ಟು ರೀತಿಯಿಂದ ಹೇಳಿದರು ಬಿಡಲಿಲ್ಲ ನಿನ್ನ ಮಗಳ ಯೋಚನೆ. ಅಮ್ಮಯ್ಯ ಸಾಗರದಲ್ಲಿ ಮುಳುಗಿದರು, ತಿರುಗುಹದಲ್ಲಿ ಅಡಗಿದರು, ಊರುಗಳ ಸಮೂಹದಲ್ಲಿದ್ದರು. ಆ ಚತುರ್ಮುಖ ಬ್ರಹ್ಮನು ಬರೆದ ಬರಹಕ್ಕೆ ಪ್ರತಿಯೊಂದೇನು ಮಾತೆ? ಅಮ್ಮಯ್ಯ, ಈ ನಿನ್ನ ಮಗ ಭಾರ್ಗವ ರಾಮನ ಶಕ್ತಿ ಸಾಮರ್ಥ್ಯ ನನಗೆ ಅರ್ಥವಾಗ್ತಿಲ್ಲ. ಬ್ರಹ್ಮಾಂಡವೇ ಉರಿದು ಭೂಮಂಡಲವೇ ಬಿರಿದು ಭರಚಿಡಿಯಿಂದ ಸಿರ ಕಪ್ಪಳಿಸಲು ಎಂಬ ಕಿಗದ ಬಗೆಗೆ ಆ ಕಾತಿನ ಹಕ್ಕುನ ಸಂಹಾರಕ್ಕೆ ಅದೇನು ಮಾತೆ ಪ್ರಖ್ಯಾತೆ. ಅಮ್ಮಯ್ಯ ತಾಯಿಗೆ ಕಟ್ಟ ಕಂದ, ಅಮ್ಮಯ್ಯ ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹೋಗುತ್ತಿರುವೆಯಲ್ಲ. ತಾಯಿಗೆ ಕೊಟ್ಟ ಮಾತು ಮೀರಿದರೆ ಸಣ್ಣ ತಾಯಿಗಳಿಗೆ ಸತ್ತಮಲ್ಲನಾಗುವುದೇನು ಮಾತೆ? ಕಂದ, ಜನನೇ ರೇಣುಕಾದೇವಿಯ ಗರ್ಭದಲ್ಲಿ ಜನಿಸಿದ ನಿನ್ನ ಕೀರ್ತಿ ಜಗದಲ್ಲಿ ಹೇಗೆ ಬೆಳಗಬೇಕು ಗೊತ್ತಾ ರಾಮ? ಅದು ಹೇಗೆ ಬೆಳೆಯಬೇಕು ಹೆತ್ತಮ್ಮನಾದ ನೀನೇ. ಅಮ್ಮಯ್ಯ ರಾಮ, ಅಮ್ಮಯ್ಯ ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹೋಗುತ್ತಿರುವೆಯಲ್ಲ. ಹೌದು ಜನನಿ. ನಿನ್ನ ಕಾರ್ಯ ಜಯವಾಗಲು ಜಯದಾರ್ಥನ್ನು ಮಾಡುವುದು ಈ ಪೀಠವನ್ನು ಅಲಂಕರಿಸು. ನಿನ್ನ ಇಷ್ಟದಂತಾಗಲಿ ಮಾತೆ. ಆರತಿಯ ಕೇಳ ಪಾಲಯನೇ ಜಯವಾಗಲೇ ತೋರುವ ಕಾರ್ಯ ಬೇಗವೇ.
ಪುತ್ರ ಕೋಮಲ ಗಾತ್ರ. ನಿನ್ನ ಇಷ್ಟದಂತಾಗಲಿ ಮಾತೆ. ಓಂ ನಮೋ ದೇವತಾ ಜಗದ್ವಿಖ್ಯಾತ ಶ್ರೀಕರಕ. ಸಕಲ ಐಶ್ವರ್ಯ ಮತ್ತು ಪುತ್ರ ಸದನ ಚರಿತ್ರ. ಓ ಕನಕ, ಅಹೋ ಬಾಲಕ, ಕರಪಲ್ಲವದ ಬಿಲ್ಲಂ ಬಿಡಿದು ಧನುರ್ಧಾರಿಯಾಗಿರುವ ಶಬದ್ಧದಿಂದ ನಿಮ್ಮ ಮುಂದೆ ನಿಂತ ಕನ್ನಡ ವಿಗ್ರಹವನ್ನು ಮಾಡಿಸಿದರೆ ಮಹಾಮಂತ್ರವೇ. ಅಹೋ ತನಯ, ಅಯ್ಯ, ಯಾವ ಮಂಡಲದಿ ಮಹತ್ಕಾರ್ಯವನ್ನು ಸಾಧಿಸಲು ಕರಪಲ್ಲವದ ಬಿಲ್ಲನ್ನು ಬಿಡಿದು ಧನುರ್ಧಾರಿಯಾಗಿ ಪೀತನ ಆಜ್ಞೆಯ ಪಡೆಗೆ ಎಲ್ಲಿಗೆ ಬರ್ತಾನೆ ಅತಿ ಬಲಾನ್ವಿತನೇ. ಅಹೋ ಅಹೋ ಬಾಲಕ, ಈ ದಿನ ದಿಗ್ಭ್ರಮಣದ ರೌದ್ರಾಂಕಿತರಾಗಿ ಮುಂದಕ್ಕೆ ಬರುವ ಭಂಡರಾಜ ಕತ್ತೊಂಡರಾದ ಕ್ಷತ್ರಿಯನ ಕಾಂತವೀರನ ಈ ಎಲ್ಲ ಹಬ್ಬಗಳನ್ನು ಮೆಚ್ಚುವಂತೆ. ಆಹಾ, ಆ ಕಾರ್ತಿಕವೀರ ಎಂತಹ ಘಾತಕ ಕೆಲಸ ಮಾಡಿದರೆ. ಅಯ್ಯ, ಅಹೋ ಬಾಲಕ, ಸತ್ತ ಕಾರಣವೆಲ್ಲ ಹತ್ತಮ್ಮನ ಒಡಲ ದುಃಖವನ್ನು ಬರೆಸಿ ಹ, ಕಣ್ಣೀರಿಡುವಂತೆ ಮಾಡಿರುವ ಸಂಹಾರಕ್ಕೆ ಈ ಶಕ್ತಿಯನ್ನು ನಿನಗೆ ಆಜ್ಞೆಯನ್ನು ಕೊಡು ತಂದೆಯೇ. ನಿಮ್ಮ ಮನಸ್ಸಿನ ತಾತ್ಪರ್ಯ ಹೇಳದಂತೆ. ಸರಿತಿಲಕನಾದ ರಾಮ, ಅಯ್ಯ, ಮೆಚ್ಚಿನ ಮೆಚ್ಚಿನ ನಿನ್ನ ಪರಾಕ್ರಮ. ಹೌದೇನು ಬೆಳಗ? ಅಂತಹ ದುಷ್ಟ ರಾಕ್ಷಸರ ಸಂಹಾರ ಮಾಡಲು ಹಾ, ಭಗವಂತನಾದ ಮಹಾವಿಷ್ಣುವಿನಿಂದಲೇ ಮಾತ್ರ ಸಾರ್ಥಕವಾಗುವುದು. ಅದು ನಮ್ಮಂತವರಿಗೆ ತರವಲ್ಲ ಮಗನೇ, ಭಾರ್ಗವರಾಮನೇ. ಓ ಅಪ್ಪಯ್ಯ, ಓ ತನಯ, ಭಗವಂತನೇ ದುಷ್ಟರ ಸಂಹಾರ ಮಾಡುವನೆಂದು ಹೇಳ್ತೀರಲ್ಲ, ಪರಮ ಪೂಜ್ಯರಾದ ನಿಮ್ಮ ಮಾತು ಇಲ್ಲ. ಅದೇತಕ್ಕೆ ಸರಿ ಇಲ್ಲ. ಅಹೋ ಬಾಲಕ, ಆದರೆ ಈ ಭಗವಂತನು ಈ ಕಾರ್ಯವನ್ನು ಮಾಡುವುದರೊಳಗಾಗಿ ಈ ಭೂತಾಯಿ ಮರಗಳು ಈ ಭೂಮಿ ಜನರು ತತ್ತರಿಸುವವರು. ಏತಕ್ಕೆ? ಅಯ್ಯ, ಅಹೋ ಬಾಲಕ, ತತ್ ಕಾರಣ ಈ ಕ್ಷಣವು ನನಗೆ ಸಿದ್ಧವಾಗಿ ಹೋಗುವ ತನಯ, ಕೈಲಾಸ ವಾಸನಾದ ಪರಶಿವನು ನಿನಗೆ ವರ ಕರುಣಿಸಲೆಂದು ಆಶೀರ್ವಾದ ಮಾಡುವ ಭಾರ್ಗವರಾಮ, ಶತ್ರುವಿನ ಮಾಡಿ ತೋರಿಸಿ ನಿನ್ನ ಬುಧವಾದ ಪರಾಕ್ರಮ. ನಿನ್ನ ಇಷ್ಟದಂತಾಗಲಿಲ್ಲ. ರುದ್ರ ಭಯಂಕರ ಬದ್ಧಮೂರ್ತಿಯಾದ ಪರಶುರಾಮನಾಗುವುದಕ್ಕೆ ಈ ಭಾರ್ಗವರಾಮನು ಕೈಲಾಸಕ್ಕೆ ಹೋಗಿ ಪರಮೇಶ್ವರನ ಮೆಚ್ಚಿಸಿ ಈ ರೇಣುಗಳ ಕನ್ನಡದಲ್ಲಿ ಪರಾಕ್ರಮವೆಂದೆನಿಸಿ ಮೆರೆಯುವುದಕ್ಕೆ ಭಾಗ್ಯವನು ಕೈಲಾಸಕ್ಕೆ ತೆರಳಲು ತ್ರಿಭುವನಕ್ಕೆ ಸಾರಿ ಸಾರಿ ಕಾಡಿನಲ್ಲಿ ಇರುವ ಮೃಗಗಳ ಮಿಡಿಯಲು ಹೋಗಲು ನಡೆಯುವ ಸಾರಥಿ ರಥವನ್ನು ಒಂದರ ಕೆಳಗೆ ರಥವನ್ನು ನಿಲ್ಲಿಸಿ ಈ ಭಕ್ತರಲ್ಲಿ ಯಾರು ಆಕ್ರಮ ಮಾಡುತ್ತದೆ. ಆ ಆಕ್ರಮದಲ್ಲಿ ಹುಲಿ ಯಾರಾಗಿರಬಹುದು? ಈ ವಿಚಾರ ತಿಳಿದು ಮುಂದಿನ ಕಾರ್ಯವನ್ನು ನೋಡಲು ಸಾರಥಿ ಚತುರ್ಮತಿ ದೇವ. ಓಹೋ ಕ್ಷತ್ರಿಯನಾದ ಕಾರ್ತವೀರ ಅರ್ಜುನ, ಆಹೋ ಮುದುಗರ ಎನ್ನ ಆಶ್ರಮಕ್ಕೆ ಬಂದಿರುವ ಮಹತ್ ಕಾರ್ಯವಾದರೂ ಏನು? ಎನ್ನಿಂದ ಯಾವ ಸಹಾಯವನ್ನು ನಿರೀಕ್ಷಿಸಿ ಬಂದಿರುವೆ? ನಿತ್ತಂದೇಹವಿಲ್ಲದೆ ಎನ್ನ ಮುಂದೆ ಬೇಳು. ಇಗೋ ದಾರ್ಘ ಮಧ್ಯ ಆಯಾಸವಾಗಿ ದಣಿದು
ಬೇಸರವಾದಂತಿದೆ. ನಮ್ಮ ಆಶ್ರಮದಲ್ಲಿ ಕಾಮಧೇನುವಿದೆ. ನಿಮಗೆ ಬೇಕಾದ ಮುಷ್ಟಾನ್ನ ಭೋಜನವನ್ನು ಸವೀಕರಿಸುವುದ? ಇಷ್ಟೇ ನನ್ನ